ಬದುಕು ಮಾರಮ್ಮನ್ ಜಾತ್ರೆ ಹಿಡ್ಕೋಬೇಕು ಪಾತ್ರೆ. ಯಾಕೆ ಗುರು ಈ ಮಾತನ್ನ ಹೇಳ್ತಾ ಇದ್ದ ನೀವು ಕೇಳಬಹುದು. ಆಕ್ಚುಲಿ ಕೆಡಿ ಸಿನಿಮಾದ ಈ ಒಂದು ಟೀಸರ್ ಅಲ್ಲಿ ಫಸ್ಟ್ ಇಂದ ಲಾಸ್ಟ್ ವರೆಗೂ ನೀವು ನೋಡಬಹುದು, ರಕ್ತ ರಕ್ತ ರಕ್ತ, ಕೊಚ್ಚು ಕೊಚ್ಚು ರಕ್ತ ರಕ್ತ. ನೀವು ನೋಡ್ತಾ ಇರ್ಬೋದು, ಧ್ರುವ ಸರ್ಜಾ ಅವರು ಕೂಡ ಕೊಚ್ತಾ ಇರ್ತಾರೆ ವಿಲನ್ ಗಳಿಗೆ, ರಕ್ತ ಸುರಿತಾ ಇರುತ್ತೆ. ಸಂಜಯ್ ದತ್ ಅವರು ಕೂಡ ಕೊಚ್ತಾ ಇರ್ತಾರೆ, ರಕ್ತ ಸುರಿತಾ ಇರುತ್ತೆ. ನಮ್ ರಮೇಶ್ ಅರವಿಂದ್ ಅವ್ರು ಬರ್ತಾರೆ, ಪಾಪ ಅವರ ಒಂದು ಶರ್ಟ್ ಅಲ್ಲಿ ಕೂಡ ರಕ್ತ ರಕ್ತ. ಅದಕ್ಕೆ ಹೇಳಿದ್ರು ಗುರು, ರಕ್ತ ಹಿಡ್ಕೋಬೇಕು ಪಾತ್ರೆ ಅಂತ ಹೇಳಿದ್ರು ಗುರು. ಆಕ್ಚುಲಿ ಈ ಒಂದು ಕೆಡಿ ಸಿನಿಮಾದ ರಿವ್ಯೂ ಇದೆಯಲ್ವಾ, ಇದ್ರ ಬಗ್ಗೆ ಹೇಳೋದಿದೆಯಲ್ವಾ, ಸಖತ್ತಾಗೈತೆ. ಫಸ್ಟ್ ಮುರಳಿ ಅವ್ರು ಹೇಳ್ತಾರೆ, ಆ ನಂತರ ನಾನು ತಗೊಳ್ತೀನಿ. ಎಸ್, ಖಂಡಿತವಾಗಿ ನಮ್ಮ ಗೌಡ್ರು ಹೇಳಿದಾಗೆ ಕೆಡಿ ಸಿನಿಮಾ ಅಂದ್ರೆ ಪ್ರೇಮ ಅಂದ್ರೆ ಒಂದು ವಿಭಿನ್ನವಾದಂತ ಪ್ರಯತ್ನ ಮಾಡುವಂತವ್ರು ಅಂತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಎಸ್, ಅದ್ರ ಬಗ್ಗೆನೇ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ರಕ್ತ 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 ಮಾರಮ್ಮನ್ ಬಟ್ಟು ಅಂತ ಅನ್ಕೊಂಡು ಮಸ್ತಾಗಿ ಪ್ರಾಸ ಹೇಳಿದ್ರು ಗುರು. ಎಸ್, ಕೆಡಿ ಸಿನಿಮಾದ ಟೀಸರ್ ನ ನಾವಂತೂ 4 ರಿಂದ 5 ಸರಿ ನೋಡ್ಬಿಟ್ಟು ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋಣ. ಏನಕ್ಕೋಸ್ಕರ ಕೆಡಿ ನೋಡ್ಬೇಕು ಅನ್ನೋ ಸಲುವಾಗಿ ಕೆಲವು ವಿಶ್ಲೇಷಣೆಗಳನ್ನ ನಮ್ಮ ಅನಿಸಿಕೆಯ ಪ್ರಕಾರ ನಾವು ಹೇಳ್ತಾ ಹೋಗ್ತೇವೆ. ತಗೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟಂತ ವಿಚಾರ. ಎಸ್ ಗೌಡ್ರೆ. ಎಸ್, ಇವಾಗ ನಮ್ಗೆ ಆಕ್ಚುಲಿ ಈ ಒಂದು ಟೀಸರ್ ನೋಡಿದಾಗ ನಮ್ಗೆ ಅನ್ಸಿದ್ದು ಆಕ್ಚುಲಿ ಪಾತ್ರಗಳ ಪರಿಚಯ ಮಾಡ್ತಾ ಇದಾರನೋ ಅನ್ನುವಂತ ಫೀಲ್ ಕೂಡ ಒಂದ್ ಕಡೆ ಆಯ್ತು. ಯಾಕೆಂದ್ರೆ ನೀವು ನೋಡ್ಬಹುದು, ನಮ್ಮ ಇವ್ರು ಬರ್ತಾರೆ, ಕಾಳಿದಾಸನಾಗಿ ಧ್ರುವ ಸರ್ಜಾ ಅವ್ರು ಬರ್ತಾರೆ, ಆ ನಂತರ ಧರ್ಮ ಅಂದ್ಬಿಟ್ಟು ಬರ್ತಾರೆ ನಮ್ಮ ರಮೇಶ್ ಅರವಿಂದ್ ಅವ್ರು. ಆಕ್ಚುಲಿ ಅವ್ರ ಲುಕ್ ನೋಡ್ಬೇಕಾಯ್ತು ನೀವು ಮುರಳಿ ಅವ್ರೆ. ಯಾಕೆಂದ್ರೆ ಅವ್ರನ್ನ ನಾವು ಒಬ್ಬ ಇದು ಏನೋ ಪ್ರೇಮ ಪ್ರೀತಿ ಇದ್ರ ಹಿಂದೆ ಹೋಗುವಂತ ಒಬ್ಬ ವ್ಯಕ್ತಿಯಾಗಿ ನೋಡಿದೀವಿ, ಒಬ್ಬ ಚಾಕ್ಲೇಟ್ ಬಾಯ್ ತರ ನೋಡಿದೀವಿ. ಆದ್ರೆ ಈ ಒಂದು ಕೆಡಿ ಸಿನಿಮಾದಲ್ಲಿ ಯಪ್ಪ ಏನ್ ಲುಕ್ ಅವ್ರದ್ದು ಸಕ್ಕದಾಗಿತ್ತು ರಮೇಶ್ ಅರವಿಂದ್ ಅವ್ರದ್ದು. ಆ ನಂತರ ನಮ್ಮ ಆಕ್ಚುಲಿ ರವಿಚಂದ್ರನ್ ಅವರು, ಏನವರು ಆಕ್ಚುಲಿ ಅವರು ಲವ್ಲಿಯಾಗಿ ಹಿಂಗ್ ನೆಗೆದು ಬರ್ತಾರೆ, ಏನ್ ಬೆಂಕಿ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಉರಿತಾ ಇರುತ್ತೆ. ಆಕ್ಚುಲಿ ಇವ್ರು ಯಾವ ಪಾತ್ರ ಮಾಡಿದಾರೆ ಗುರು ಅನ್ನೋದೇ ನಮ್ಗೆ ಕನ್ಫ್ಯೂಸ್ ಆಯ್ತು ಅಲ್ವಾ. ಆಮೇಲೆ ನೀವು ಧ್ರುವ ಸರ್ಜಾ ಅವ್ರ ಬಗ್ಗೆ ಹೇಳಿ, ನಾನು ಮುಂದೆ ಹೇಳ್ತೀನಿ. ಎಸ್, ಖಂಡಿತವಾಗಿ ನಮ್ ಗೌಡ್ರು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಾರೆ. ಯಾಕೆ ಅಬ್ಸರ್ವ್ ಮಾಡಿದ್ದಾರೆ ಈ ತರ ಅಂತ ಅಂದ್ರೆ, ಅಲ್ಲಿ ರವಿಚಂದ್ರನ್ ಅವ್ರದ್ದಾಗ್ಬೋದು ಅಥವಾ ರಮೇಶ್ ಅರವಿಂದ್ ಅವ್ರದ್ದಾಗ್ಬೋದು, ಬರೀ ನಿಮ್ಗೆ ಒಂದು 4 ರಿಂದ 5 ಸೆಕೆಂಡ್ ಗ್ಲಿಂಪಸ್ ಅಷ್ಟೇ. ಅದು ಅವ್ರು ಹಿಂಗ್ ಹೋಗ್ತಾರ ಅಷ್ಟೇನೆ. ಅದು ನೋಟಿಸ್ ಮಾಡಿದ್ರೆ ಮಾತ್ರನೇ ಇವ್ರು ಅಂತ ಗೊತ್ತಾಗೋದು. ಸೊ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಿದಿರಿ, ಅದ್ರ ಬಗ್ಗೆ ಖುಷಿ ಆಗತ್ತೆ. ಎಸ್, ನಮ್ ಗೌಡ್ರು ಹೇಳಿದಾಗೆ ರಮೇಶ್ ಅರವಿಂದ್ ಅವ್ರನ್ನಾಗ್ಬೋದು ಅಥವಾ ರವಿಚಂದ್ರನ್ ಅವ್ರನ್ನಾಗ್ಬೋದು. ರವಿಚಂದ್ರನ್ ಅವರು ಅಂತ ಬಂದಾಗ ಪ್ರೇಮಲೋಕ ಸೃಷ್ಟಿಸಿದಂತಹ ಕ್ರೇಜಿ ಬಾಯಿ ನಮ್ಮ ಪ್ರೀತಿಯ ರವಿ ಮಾಮ ಅಂತ ಅಂದ್ಬಿಟ್ಟು ಇವತ್ತಿನವರೆಗೂ ಕೂಡ ರವಿ ಮಾಮನ್ನ ನೋಡಿದ್ದು. ಬಪ್ಪಣ್ಣ ಸಿನಿಮಾದಲ್ಲಿ ವಿಭಿನ್ನವಾದಂತ ಪಾತ್ರದಲ್ಲಿ ಕಂಡ್ರು ಕೂಡ ರವಿ ಮಾಮ ಅಂತ ಬಂದಾಗ ಅವರಲ್ಲಿ ಏನಂತಾರೆ, ಮನ್ಸಿಂದನ ಒಳ್ಳೇದು ಮಾಡುವಂತಹ ವಿಚಾರಧಾರಣೆಗಳನ್ನ ಇಟ್ಕೊಂಡೇನೆ ಯಾವುದೇ ಒಂದು ಸಿನಿಮಾದಲ್ಲಾಗ್ಬೋದು ಲಾಂಗು ಮಚ್ಚು ಕತ್ತಿ ಇನ್ನೊಂದು ಮತ್ತೊಂದನ್ನ ಯೂಸ್ ಮಾಡಬೇಡಿ ಅಂತಂದೇ ಹೇಳ್ತಾ ಇದ್ದಂತ ರವಿ ಮಾಮ ಅವರು. ಸೊ ಮೊಟ್ಟ ಮೊದಲನೇ ಬಾರಿಗೆ ಅದೇ ನಾನು ಆಗ್ಲೇ ಹೇಳಿದಾಗೆ ಪ್ರೇಮ್ ಅವರು ಗೌಡ್ರೆ, ನಮ್ಮ ಇವರು ಏನು ಸೆನ್ಸೇಷನ್ ಅಲ್ಲ, ನಮ್ಮ ಪ್ರೇಮ್ ಅವ್ರಿಗೆ ಏನೋ ಇದೆಯಲ್ಲ, ಪ್ರೇಮ್ಸ್ ಅವ್ರಿಗೆ ಶೋಮ್ಯಾನ್ ಪ್ರೇಮ್ಸ್ ಅವ್ರು ಇದಾರಲ್ಲ. ಸೊ ಈ ನಮ್ಮ ಶೋಮ್ಯಾನ್ ಪ್ರೇಮ್ಸ್ ಅವ್ರು ಏನಿದ್ದಾರೆ, ಇವರು ಒಂದಲ್ಲ ಒಂದು ರೀತಿಯ ವಿಭಿನ್ನವಾದಂತ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಇವತ್ತಿನವರೆಗೂ. ಓಕೆನಾ, ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಒಂದಲ್ಲ ಒಂದು ವಿಭಿನ್ನವಾದಂತ ಪ್ರಯತ್ನ, ವಿಚಿತ್ರವಾದಂತ ಪ್ರಯತ್ನ, ಅಮೋಘವಾದಂತ ಪ್ರಯತ್ನಗಳನ್ನೇ ಕೊಡ್ತಾ ಬಂದಿದ್ದಾರೆ. ಎಸ್, ಅದೇ ತರದಲ್ಲೇ ನಮ್ಮ ರವಿ ಮಾಮನ್ ಆಗ್ಬೋದು ಅಥವಾ ನಮ್ಮ ರಮೇಶ್ ಅರವಿಂದ್ ಅವ್ರನ್ನು ಕೂಡ ಅವಾಗ್ಲೇ ಹೇಳಿದ್ರು. ರಮೇಶ್ ಅರವಿಂದ್ ಅವರು ಅಂತ ಬಂದಾಗ ಕ್ಯೂಟ್ ಬಾಯಿ, ಚಾಕ್ಲೇಟ್ ಬಾಯಿ, ಮತ್ತೆ ಹೆಣ್ಣು ಮಕ್ಕಳ ಮುದ್ದಿನ ಹುಡುಗ ಆಗಿ ಬಂದಂತವ್ರು. ಇವತ್ತಿನವರೆಗೂ ಕೂಡ ಒಂಥರ ಹೆಣ್ಣು ಮಕ್ಕಳುಗಳಿಗೆ ಹಾರ್ಟ್ ನ ಕದೀತಾ ಇರೋರೇನೆ ಇವರಿಬ್ರು, ರವಿ ಮಾಮ ಆಗ್ಬೋದು ನಮ್ಮ ರಮೇಶ್ ಅರವಿಂದ್ ಅವ್ರ ಆಗ್ಬೋದು. ಅಷ್ಟು ಲವ್ಲಿ ಆಗಿದ್ದಂತವ್ರು. ಇವ್ರನ್ನ ಟೋಟಲಿ ಅವರ ಜಾನರ್ನೇ ಚೇಂಜ್ ಮಾಡಿದಂತ ಒಂದು ಸೀನ್ ನ ತೋರಿಸ್ಬಿಟ್ರು ಯಾವ್ದ್ರಲ್ಲಿ, ಈ ಕೆಡಿಲಿ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಆಸ್ ಇಟ್ ಈಸ್ ನಮ್ಮ ಧ್ರುವ ಸರ್ಜಾ ಅವ್ರದ್ದು ಗುರು ನನ್ನ ಮಗಂದ್ ಏನ್ ಹಂಗೆ ಒಳ್ಳೆ ಇದನ್ ಗುಂತಾರೆ, ಹಂಗೇನೆ ಒಳ್ಳೆ ಗೂಳಿ ನುಗ್ದಂಗ್ ನುಗ್ತಾರೆ. ನನಗೆ ಇದ್ರಲ್ಲಿ ನೀವು ಧ್ರುವ ಸರ್ಜಾ ಅವ್ರದ್ದು ಒಂದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಏನಪ್ಪಾ ಅಂತಂದ್ರೆ ನೀವು ನೋಡ್ಬೋದು, ಪೊಲೀಸ್ನವರು ತುಂಬಾ ಕ್ರೌಡ್ ಆಗಿರ್ತಾರೆ, ಕಟ್ಕೊಂಡು ಹಿಂಗೆ ಬರ್ತಾರಲ್ಲ, ಯಪ್ಪ ಗೂಸ್ ಬೌನ್ಸ್. ಅದ್ ನಿಜವಾಗ್ಲು
ಅದನ್ನೇ ನಾನು ಹೇಳಿದ್ದು, ಒಂಥರ ಅವರು ಅಷ್ಟು ಜನರ ಮಧ್ಯೆ ಗೂಳಿನ ಬಿಟ್ರೆ ಅದ್ ಹೆಂಗ್ ಹೇಳ್ರಿ, ಹಿಂಗ್ ನೋಡ್ತಾ 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 ಗುರಾಯಿಸ್ಕೊಂತ ಹೋಗ್ತಾ ಇರುತ್ತೆ ಗೊತ್ತಾ, ಅಥವಾ ಓಡುತ್ತೆ ಗೊತ್ತಾ, ಆ ತರದಲ್ಲಿ ಕಂಡುಬಿಟ್ರು ಧ್ರುವ ಸರ್ಜಾ ಅವರು. ಒಂಥರ ಒಂದೇ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಗೂಳಿಯ ಇನ್ನೊಂದು ಅವತಾರ ತರ ಕಾಣಿಸ್ಬಿಟ್ರು ನಮ್ಮ ಧ್ರುವ ಸರ್ಜಾ ಅವರು. ಇನ್ನು ಸಂಜಯ್ ದತ್ ಅವ್ರದ್ದು, ಸಂಜಯ್ ದತ್ ಅವರು ಏನ್ ಗುರು ಆಕ್ಟಿಂಗ್ ಅವ್ರದ್ದು. ಅವ್ರ ಆಲೆ KGF ಅದು ಇದು ಅವ್ರ ಮೊದ್ಲಿಂದನೂ ಕೂಡ ಲೆಜೆಂಡ್ ಆಕ್ಟರ್ ಅನ್ನೋದ್ರಲ್ಲಿ ಯಾವ್ದೇ ಸಂದೇಹನೇ ಇಲ್ಲ. ಆದ್ರೆ ಸಂಜಯ್ ದತ್ ಅವ್ರನ್ನ ಪಂಚೆ ಉಡಿಸ್ಬಿಟ್ನ ನಮ್ಮ ಮಗಂದ್ ಏನ್ ತೋರ್ಸವ್ರೆ ಗುರು, ಕೀತ್ಕೊಂಡ್ ಹೋಗ್ಬೇಕು ಹಂಗೈತೆ. ಥಿಯೇಟರ್ ಅಲ್ಲಿ ವಿಸಿಲ್ ಹೊಡೆದೇನೆ ಕೀತ್ಕೊಂಡ್ ಹೋಗುತ್ತೆ ಮೇಲ್ಗಡೆ ಟಾಪ್ಗಳೆಲ್ಲನ, ಆ ಲೆವೆಲ್ಗೆ ಕ್ರಿಯೇಟ್ ಆಗುವಂತಹ ಒಂದು ಸ್ಟೋರಿ. ಓಕೆ, ನಾನು ಇಲ್ಲಿ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಏನಪ್ಪ ಅಂದ್ರೆ, ಈ ಸಿನಿಮಾದಲ್ಲಿ ಹೀರೋ ಯಾರು, ವಿಲನ್ ಯಾರು? ನೀವು ಬಹಳ ಅದ್ಭುತವಾಗಿ ನೋಡಿ, ಬಹಳ ಯೋಚನೆ ಮಾಡಿ ಕೇಳಿದ್ರಿ. ಅಲ್ಲ, ಇದು ನೀವು ಥಿಂಕ್ ಮಾಡಿರೋ ರೀತಿನೂ ಚೆನ್ನಾಗಿದೆ ಬಿಡಿ. ಈ ವಿಲನ್ ಯಾರು, ಹೀರೋ ಯಾರು ಅನ್ನೋದು, ಈಗ ಸಂಜಯ್ ದತ್ ಅವ್ರಂತೂ ಹೀರೋ ಆಗೋದಕ್ಕೆ ಅಥವಾ ಹೀರೋ ತಂದೆ ತಾಯಿ ಆಗೋದಕ್ಕೆ ಈ ಸಿನಿಮಾದಲ್ಲಿ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ಇಲ್ಲಿಬ್ರು ಇರೋರು ನಮ್ಮ ಕನ್ನಡದ ಲೆಜೆಂಡ್ ಸ್ಟಾರ್ಸ್ ಗಳೇನೆ. ಯಾರು, ನಮ್ಮ ರವಿಚಂದ್ರನ್ ಅವ್ರಾಗ್ಬೋದು ಅಥವಾ ರಮೇಶ್ ಅರವಿಂದ್ ಅವ್ರಾಗ್ಬೋದು. ಸೊ ಹಿಂಗಿರುವಾಗ ಇವ್ರನ್ನ ಸಂಜಯ್ ದತ್ ಅವ್ರನ್ನ ಧ್ರುವ ಸರ್ಜಾ ಅವರ ಅಂದ್ರೆ ತಂದೆ ಆಗಿ ಅಥವಾ ಅಣ್ಣನಾಗಿ ತೋರ್ಸೋದಕ್ಕಂತೂ ಸಾಧ್ಯ ಇಲ್ಲ. ಅದನ್ನ ಬಿಟ್ರೆ ಆಸ್ ಇಟ್ ಈಸ್ ಅದೇ. ಈಗ ನಮ್ಮ ರವಿ ಮಾಮ ಅವರು ಸುದೀಪ್ ಅವ್ರ ಜೊತೆಗೂ ಮಾಡಿದ್ದಾರೆ ಮಾಣಿಕ್ಯ ಅನ್ನೋ ಸಿನಿಮಾನ. ಅದೇ ಸುದೀಪ್ ಅವ್ರ ಜೊತೆಗೆ ಹೆಬ್ಬುಲಿ ಅಂತ ಒಂದ್ ಸಿನಿಮಾ ಮಾಡಿದ್ರು, ಓಕೆನಾ. ಮತ್ತೆ ಇನ್ನು ಅನೇಕರ ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಮಾಡಿದ್ರು. ಅಂದ್ರೆ ಒಂದು ಅವ್ರಿಗೊಂದು ಸ್ಕ್ರೀನ್ ಪ್ಲೇ ಆದ್ರೆ ಇವ್ರಿಗೊಂದು ಸ್ಕ್ರೀನ್ ಪ್ಲೇ ಕೊಟ್ಬಿಟ್ಟು ಬಹಳ ಅದ್ಭುತವಾಗಿ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಕ್ರಾಂತಿಲಿ ನಮ್ಮ ಡಿ ಬಾಸ್ ದರ್ಶನ್ ಅವ್ರ ಜೊತೆಗೂ ಮಾಡಿದ್ರು. ಇವ್ರೆಲ್ಲಾರ ಜೊತೆಗೂ ಮಾಡ್ಕೊಂಡ್ ಬಂದಂತ ರವಿಚಂದ್ರನ್ ಅವ್ರಿಗೆ ಧ್ರುವ ಸರ್ಜಾ ಅವ್ರ ಜೊತೆಗೆ ಅದೇ ತರನೇ ಪಾತ್ರ ಕೊಡ್ತಾರ ಏನು, ಈ ಅಣ್ಣ ತಮ್ಮ ಅಥವಾ ತಂದೆ ಕ್ಯಾರೆಕ್ಟರ್ನೇ ಕೊಡ್ತಾರ, ಅಥವಾ ಅವ್ರ ಅಪೋಸ್ ಆಗಿ ಧ್ರುವ ಸರ್ಜಾ ಅವ್ರ ಅಪೋಸ್ ಆಗಿ ಬಾ ನನ್ ಮಗನೇ ನೋಡ್ಕೊಂತೀನಿ, ಕೊಚ್ಚುತ್ತೀನಿ, ಕೊಡಿತೀನಿ ಅಂತ ಅನ್ಬಿಟ್ಟು ಏನಾದ್ರು ನಿಂತ್ಕೊಂತಾರ ಗೊತ್ತಿಲ್ಲ. ಅದು ಯಕ್ಷ ಪ್ರಶ್ನೆ ಆಗಿ ಬೆಳೆದಿದೆ. ಇನ್ನು ರಮೇಶ್ ಅರವಿಂದ್ ಅವ್ರನ್ನ ಒಂದು ಊಹೆ ಮಾಡ್ಕೋಬಹುದು. ನನ್ಗೆ ಏನಿಸ್ತು ಗೊತ್ತಾ, ನಂದೊಂದು ರಿವ್ಯೂ ಆಗ್ಬಿಡ್ತೀನಿ. ಯಾಕಂದ್ರೆ ಫುಲ್ ಟೀಸರ್ ನೋಡಿದಾಗ ನನ್ಗೆ ಅನ್ಸಿದ್ದು, ಆಕ್ಚುಲಿ ನಿಮ್ಗೆ ರವಿಶಂಕರ್ ಅವರು ಒಂದು ಇದ್ ಕೊಡ್ತಾ ಇರ್ತಾರೆ, ವಾಯ್ಸ್ KGF ಅಲ್ಲಿ ನಮ್ಮ ಅನಂತ್ ನಾಗ್ ಅವರು ಪ್ರಕಾಶ್ ರೈ ಅವ್ರು ಕೊಟ್ಟಂಗೆ ಒಂದು ವಾಯ್ಸ್ ಅಂತ ವಾಯ್ಸ್ ಓವರ್ ಕೊಡ್ತಾ ಇರ್ತಾರೆ. ಅಲ್ಲಿ ಏನೋ ರಕ್ತ ಸುರಿತಾ ಇತ್ತು ಬ್ರದರ್ಸ್ ಅಂತ ಅವ್ರೆಲ್ಲ ಆ ರೀತಿ ಎಲ್ಲ ಒಂದು ರಿವ್ಯೂ ಕೊಡ್ತಾ ಇರ್ಬೇಕಾದ್ರೆ, ಹಿಂದೆ ವಾಯ್ಸ್ ಓವರ್ ಕೊಡ್ತಾ ಇರ್ಬೇಕಾದ್ರೆ ನನ್ಗನ್ಸಿದ್ದು ಆಮೇಲೆ ಯಾಕೆ ನನ್ಗೆ ಈ ರೀತಿ ಅನ್ನಿಸ್ತು, ಏನ್ ಅನಿಸ್ತು ಅಂತಂದ್ರೆ, ಇಲ್ಲಿ ಒಂದು ಧ್ರುವ ಸರ್ಜಾ ಮತ್ತೆ ನಮ್ಮ ಸಂಜಯ್ ದತ್ ಅವರು ಬ್ರದರ್ಸ್ ಇರಬಹುದು ಅಂತ ಅನ್ನಿಸ್ತು. ಯಾಕೆಂದ್ರೆ ನಾವು ಒಂದು ಶಾರ್ಟ್ ಅಲ್ಲಿ ಒಂದು ಸೀನ್ ಅಲ್ಲಿ ನೋಡ್ತೀವಿ, ಇಲ್ಲಿ ಏನೋ ಧ್ರುವ ಸರ್ಜಾ ಅವರು ಲಾಂಗ್ ಇಟ್ಕೊಂಡು ಹೊಡ್ಕೊಂಡು ಬರ್ತಾ ಇರ್ತಾರೆ. ಹಿಂದೆ ತುಂಬಾ ದೂರದಲ್ಲಿ ನಮ್ಮ ಸಂಜಯ್ ದತ್ ಅವರು ಅದೇ ಒಂದು ಶಾರ್ಟ್ ಅಲ್ಲಿ ಅದೇ ಒಂದು ಸೀನ್ಸ್ ಅಲ್ಲಿ ಹಿಂದೆ ನಿಂತಿರ್ತಾರೆ. ಹಂಗಂದಾಗ ನನ್ಗೆ ಏನಿಸ್ತು, ಇವ್ರೇನೋ ಬ್ರದರ್ಸ್ ಇರ್ಬಹುದನ್ನೋ. ಆಕ್ಚುಲಿ ನಾವು ಅನ್ಕೊಂಡಿದ್ದು, ನಮ್ದೊಂದು ಊಹೆ ಏನಿತ್ತು ಅಂತಂದ್ರೆ, ಇಲ್ಲಿ ಪಕ್ಕ ಹೀರೋ ಬಂದ್ಬಿಟ್ಟು ನಮ್ಮ ಇವರು ಧ್ರುವ ಅವರು, ವಿಲ್ಲನ್ ಪಕ್ಕ ಸಂಜಯ್ ದತ್ ಅವರಾಗಿರ್ತಾರೆ. ಯಾಕಂದ್ರೆ ಅವ್ರ ಇಮೇಜ್ ರೀತಿ ಆ ರೀತಿ ಇದೆ, ಆಯ್ತು. ಹಿಂದಿಲಿ ಅವ್ರ ಇಮೇಜ್ ಇರ್ತಕ್ಕಂಥದ್ದೇ ಅದೇ ರೀತಿ, ಪಕ್ಕ ಇವ್ರು ವಿಲನ್ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ನಮ್ಗೆ ಇಲ್ಲಿ ಒಂದು ಟೀಸರ್ ನೋಡಿದಾಗ ಊಹೆ ಚೇಂಜ್ ಆಗ್ತಾ ಇದೆ. ಬ್ರದರ್ಸ್ ಇರ್ಬೋದನೋ, ಓಕೆ ಇವರಿಬ್ರು ಬ್ರದರ್ಸ್ ಆಗ್ಬಿಟ್ರೆ ವಿಲನ್ ಯಾರೋ? ಯಾಕೆಂತಂದ್ರೆ ಇಲ್ಲಿ ನೋಡಿ, ರಮೇಶ್ ಅರವಿಂದ್ ಅವರನ್ನ ಖಡಕ್ ಆಗಿ ತೋರಿಸಿದ್ರು. ಏನು ಇಲ್ಲೆಲ್ಲ ರಕ್ತ ಅಂಟಿಸ್ಕೊಂಡಿರ್ತಾರೆ, ಲುಂಗಿ ಉಟ್ಕೊಂಡಿರ್ತಾರೆ. ಹಂಗಾಗಿ ನನ್ಗೆ ಒಂದ್ ಕಡೆ ಅನಿಸ್ತು, ರಮೇಶ್ ಅವ್ರ ಏನಾದ್ರು ಮೇನ್ ವಿಲನ್ ಹಾಕ್ಬಿಟ್ಟಿದಾರ ಈ ರೀತಿ ಅನಿಸ್ತು ನನ್ಗೆ. ಯಾಕಂದ್ರೆ ಇನ್ನು ನಮ್ಮ ರವಿ ಮಾಮ ಅವ್ರನ್ನ ತುಂಬಾ ಲವ್ಲಿಯಾಗಿ ತೋರಿಸಿದ್ದಾರೆ. ಲವ್ಲಿಯಾಗಿ ಹಿಂಗ್ ನೆಗದ್ ಬರ್ತಾರೆ. ಲವ್ಲಿಯಾಗಿ ಏನ್ ತೋರಿಸಿಲ್ಲ, ನೀವು ಅಲ್ಲೂ ಬೆಂಕಿ ಗಿಂಕಿ ಎಲ್ಲ ಇದೆ. ಸೊ ಅವರು ಅದನ್ನ ಅಂದ್ರೆ ಭಯಭೀತರಾಗಿ ಬರುವಂತ ಸನ್ನಿವೇಶಗಳನ್ನ ಏನಾದ್ರು ತೋರಿಸಿದಾರೇನೋ ಇರ್ಬೋದು. ನಿಮ್ಮ ಊಹೆ ಖಂಡಿತವಾಗಿ ಅದು ಶ್ಲಾಘನೀಯ ಮಾಡುವಂತದ್ದೇನೆ ಊಹೆ ಮಾಡಿದ್ದೀರಿ. ಅದೆಲ್ಲದನ್ನ ಹೊರತುಪಡಿಸಿದ್ರೆ ಇದೆಲ್ಲ ಒಂದು ಕಡೆ, ಅಂದ್ರೆ ಏನು ಬಿಗ್ ಲೆಜೆಂಡ್, ಸ್ಯಾಂಡಲ್ವುಡ್ ಲೆಜೆಂಡ್ ಸ್ಟಾರ್ಸ್ ಗಳನ್ನ ಹಾಕೊಂಡಿರೋದು ಒಂದ್ ಕಡೆ. ಮತ್ತೆ ಅದ್ರ ಜೊತೆಗೆ KGF ನಲ್ಲಿ ನಮ್ಮ ಅನಂತ್ ನಾಗ್ ಅವರು, ಪ್ರಕಾಶ್ ರೈ ಅವರು KGF 1 ನಲ್ಲಿ, ಅನಂತ್ ನಾಗ್ ಅವರು KGF 2 ನಲ್ಲಿ ಪ್ರಕಾಶ್ ರೈ ಅವರು ಕೊಟ್ಟಂತ ಬ್ಯಾಕ್ ಗ್ರೌಂಡ್ ವಾಯ್ಸ್ ಇದೆ ಗೊತ್ತಾ, ಅದೇ ತರದಲ್ಲಿ ನಮ್ಮ ರವಿಶಂಕರ್ ಅವರು ವಾಯ್ಸ್ ಕೊಡ್ತಾರೆ. ಸೊ ರವಿಶಂಕರ್ ಅವರು ಅವರೇ ಏನಾದ್ರು ವಿಲನ್ ಆಗಿರ್ಬೋದಾ, ಇನ್ನೊಂದು ವಾಯ್ಸ್ ಬೇರೆ ಕೊಡ್ತಾ ಇದಾರೆ, ಹೇಳಕ್ಕಾಗಲ್ಲ. ಆ ತರನು ಇದ್ರು ಇರ್ಬೋದು. ಯಾಕೆಂದ್ರೆ ಪೊಲೀಸು ಅಥವಾ ವಿಲನ್ ಆಗಿನೋ ಇಂಥವನೊಬ್ಬ ಇದ್ದ, ನಮ್ಮ ಊರ್ನಲ್ಲಿ ಇಂಥವನೊಬ್ಬ ಇದ್ದ, ಒಂದು ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ರಿ ಅನ್ನೋವಾಗ ಇದೇನಾದ್ರೂ ತೋರಿಸಿರುವಂತದ್ದು ಇರ್ಬೋದು, ಹೇಳಕ್ಕಾಗಲ್ಲ. ಇದೆಲ್ಲಾನು ಒಂದು ಕಡೆಗಿಟ್ರೆ, ಇನ್ನು ಪ್ರೆಸೆನ್ಸ್ ಅಂದ್ರೆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಬಂದಾಗ ಗುರು ಲಿಟರ್ಲಿ ಭಯಂಕರ ಮಾಡಿದ್ದಾರೆ ಗುರು. ಅದೇ ನಾನು ಹೇಳಿದ್ನಲ್ಲ, ಪ್ರೇಮ್ ಅಂತ ಬಂದಾಗ್ಲೇನೆ ವಿಭಿನ್ನವಾದಂತ ಒಂದು ಪ್ರಯತ್ನ ಮಾಡೋದ್ರೆ ಎತ್ತಿದ ಕೈ ಪ್ರೇಮ್ ಅವರು ಅಂತಂದ್ರೆ, ಯಾರು ಗೊತ್ತು ಗುರಿ ಇಲ್ದೇ ಇರೋರ್ನು ಕೂಡ ಬಂದು ಸ್ಟಾರ್ ಮಾಡುವಂತ ತಾಕತ್ತಿರೋದು ಪ್ರೇಮ್ ಅವ್ರಿಗೆ. ಅಂದ್ರೆ ಅದು ತಡೆ ತಡ್ಕೊಂಡು ಹೇಳ್ಬೋದು, ಅದ್ರಲ್ಲಿ ಸಂದೇಹನೇ ಇಲ್ಲ ಬಿಡಿ.
ಅದು ನಾನು ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ನೋಡಿ, ನೀವು ಹಳೆ ಕಾಲದ ಒಂದು ಏನು 80s 70s 80s 90s ಅಲ್ಲಿ 90s ಇಲ್ಲ 70s 80s 60s ಈ ಒಂದು ಇಯರ್ ಅಲ್ಲೇ ಬರುವಂತ ಒಂದು ಸ್ಟೋರಿ ಅನ್ಸುತ್ತೆ ಇದು ನೋಡಿದಾಗ. 80s 70s ಕಾಲಘಟ್ಟಗಳಲ್ಲೇ ಬರುವಂತದ್ದು ಅಂತ. ಸೊ ನೀವು ಆ ಬೂಟ್ ಕಟ್ ಪ್ಯಾಂಟ್ ಇಂದ ಹಿಡಿದು ಅದು ಎಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ಆಗ ಏನೋ ಕಟಿಂಗ್ ಮಾಡಿಸಿದಾಗ ಇಲ್ಲಿಂದ ಹಿಂಗೆ ಬರೋದು, ಅದು ಸೈಡು ಇದನ್ನ ಕ್ರಾಪ್ ಎಲ್ಲ ಸಖತ್ತಾಗಿ ಬಂದಿದ್ದು. ಆತರ ಎಲ್ಲ ಅವಾಗಿನ ಕಾಲದಲ್ಲಿ ಇತ್ತು. ಏನೋ ಬೆಲ್ ಬಟಮ್ ಅಲ್ಲೆಲ್ಲ ನಮ್ಮ ಏನು ರಿಷಬ್ ಶೆಟ್ಟಿ ಅವ್ರು ಮಾಡಿದಾರೆ ನೋಡಿ ಬೆಲ್ ಬಟಮ್ ಸಿನಿಮಾದಲ್ಲಿ. ಆತರ ಸ್ಕ್ರೀನ್ ಪ್ರೆಸೆನ್ಸ್ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಎಸ್, ಆಸ್ ಇಟ್ ಈಸ್ ಕಬ್ಜಾದಲ್ಲೂ ಕೂಡ ಈ ತರ ಎಲ್ಲ ಸ್ಕ್ರೀನ್ ಪ್ರೆಸೆನ್ಸ್ ಇತ್ತು. ನೀವು ಕಬ್ಜಾ ನೋಡಿದ್ರೆ ಕಬ್ಜಾದಲ್ಲೂ ಆಸ್ ಇಟ್ ಈಸ್ ಸೇಮ್ ಇದೇ ತರನೇ. ಅಂದ್ರೆ ಉಪೇಂದ್ರ ಅವರು ಶಿವಣ್ಣ ಅವರು ಪಂಚ ಉಟ್ಕೊಂತಾರೆ. ಆಸ್ ಇಟ್ ಈಸ್ ಇಲ್ಲಿನೂ ರಮೇಶ್ ಅರವಿಂದ್ ಅವರಾಗ್ಬೋದು, ಸಂಜಯ್ ದತ್ ಅವರಾಗ್ಬೋದು ಪಂಚೆ ಉಟ್ಕೊಂತಾರೆ. ಓಕೆನಾ? ಆ ತರ ಅಂದ್ರೆ ಏನೋ ಹೊಸ ತರದಲ್ಲಿ ತೋರ್ಸಕ್ ಹೋಗ್ತಾ ಇದಾರೆ ಅಥವಾ ಇಲ್ಲಿರೋದ್ರಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ತೋರ್ಸಕ್ ಹೋಗ್ತಾ ಇದಾರೆ ಗೊತ್ತಿಲ್ಲ. ಅವರು ಒಟ್ಟಾರೆಯಾಗಿ ನೀವು ಟೀಸರ್ ನೋಡಿದಾಗ ನೀವು ಯಾವ್ದಾದ್ರು ಒಂದು ಹೋಮ್ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಹಾಕೊಂಡ್ಬಿಟ್ರೆ ಮಾತ್ರ ಗೂಸ್ ಬಂಬ್ಸ್ ಕಿತ್ಕೊಳ್ಳೋ ತರದಲ್ಲಿದೆ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕು. ಈ ಟೀಸರ್ ನೋಡಿದಾಗ ನಮ್ಗೆ ಆಕ್ಚುಲಿ ಕ್ಯಾಮ್ರಾ ವರ್ಕ್. ಹೌದು, ಕ್ಯಾಮ್ರಾ ವರ್ಕ್ ಬಗ್ಗೆ ಏನ್ ಅನ್ಸುತ್ತೆ ಹೇಳಿ. ಎಸ್, ನಮ್ಮ ವಿಲಿಯಂ ಡೇವಿಡ್ ಅವರು ಅವ್ರದ್ದು ಕ್ಯಾಮ್ರಾ ವರ್ಕ್ ಬಗ್ಗೆ ಈಗ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಈಗ ವಿಕ್ರಾಂತ್ ರೋಣನು ಕೂಡ ಮಾಡಿದ್ರು ನಮ್ಮ ಸುದೀಪ್ ಅವ್ರದ್ದು. ಗುರು, ಅದು ಕ್ಯಾಮ್ರಾ ವರ್ಕಿಂಗ್ ಹೆಂಗಿದೆ, ಭಯಂಕರ ಕ್ಯಾಮ್ರಾಮನ್ ಅವರು. ಸೊ ಅವರು ಈ ಒಂದು ಸಿನಿಮಾನ ಕೈಗೆತ್ಕೊಂಡಿರೋದು ಕೂಡ ವಿಭಿನ್ನವಾದಂತದ್ದೇನೆ. ನಮ್ಮ ಅದೇ ಪ್ರೇಮ್ ಅವರು ತುಂಬಾ ಯೋಚನೆ ಮಾಡಿ ತುಂಬಾ ತಲೆ ಕೆಡಿಸ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಅಂದ್ರೆ ತಪ್ಪಾಗೋದಿಲ್ಲ ಅಂತ ಅನ್ನೋದು ನಮ್ಮ ಅನಿಸಿಕೆ. ಅದೇ ತರ ವಿಲಿಯಂ ಡೇವಿಡ್ ಅವರು ಒಂದೊಂದು ಶಾರ್ಟ್ಸ್ ಗಳನ್ನೂ ಕೂಡ ನನ್ನ ಮಗಂದು ಮುತ್ತು ಮಾಡ್ದಂಗ್ ಮಾಡಿದ್ದಾರೆ. ಮುತ್ತಿದ್ದಂಗಿದೆ ಶಾರ್ಟ್ಸ್ ಗಳು. ಒಂದೊಂದು ಶಾರ್ಟ್ಸ್ ಗಳು ಕೂಡ ಒಂದೊಂದು ಸೀನ್ ಬೈ ಸೀನ್ ಗಳನ್ನ ಅದನ್ನ ಶಾರ್ಟ್ ಬೈ ಶಾರ್ಟ್ ಗಳನ್ನ ಕಟ್ ಮಾಡಿ ಅವ್ನ ಎಡಿಟರ್ಗಂತೂ ರಿಸ್ಕೇ ಆಗಲ್ಲ. ಇಂತ ಕ್ಯಾಮ್ರಾಮನ್ಸ್ ಇದ್ದಾಗ ಎಡಿಟರ್ಗೆ ರಿಸ್ಕ್ ಆಗಲ್ಲ. ಯಾಕಂದ್ರೆ ಟಕಾ ಟಕ್ ಅಂತ ಬಿಟ್ಬಿಡ್ಬೋದು. ಅವ್ರಿಗೆ ಇಷ್ಟೇ ಇದ್ರಲ್ಲಿ ಇವ್ರು ಇಷ್ಟೇ ಡೈಲಾಗ್ ತಿನ್ಕಂತಾರೆ. ಆರ್ಟಿಸ್ಟ್ ಗಳ ಬಗ್ಗೆ ಆಗ್ಲಿ, ಪ್ರತಿಯೊಬ್ಬ ಡೈರೆಕ್ಟರ್ ಗಳ ಬಗ್ಗೆ ಆಗ್ಲಿ, ಕ್ಯಾಮ್ರಾಮನ್ ಗಳು ಅಂತ ಬಂದಾಗ ಅಷ್ಟು ಸುಲಭ ಅಲ್ಲ. ಸೊ ಎಲ್ಲಾನು ತಿಳ್ಕೊಂಡಿರ್ತಾರೆ. ವಿಲಿಯಂ ಡೇವಿಡ್ ಅವರು ಬಹಳ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ, ಡೌಟೇ ಇಲ್ಲ. ಓಕೆ, ಆಮೇಲೆ ನಾನು ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಟೋಟಲಿ ಒಂದು ಟೀಸರ್ ಬಗ್ಗೆ, ಆ ಒಂದು ಟೀಸರ್ ನೋಡಿದಾಗ ನನ್ಗೇನು ಅಭಿಪ್ರಾಯ ಬಂತು ಅಂದ್ರೆ, ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ಯಾವುದೇ ಇನ್ಸ್ಟಾಗ್ರಾಮ್ ತಗೋಬಹುದು, ಯೂಟ್ಯೂಬ್ ತಗೋಬಹುದು, AI ವಿಡಿಯೋಗಳು ಅಂದ್ರೆ AI ವಿಡಿಯೋಗಳು ತುಂಬಾ ಕ್ವಾಲಿಟಿ ಯುಕ್ತವಾಗಿರ್ತವೆ. ನೋಡೋಕೆ ಏನ್ ಗುರು ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ಒಂದು ಫಿಲ್ಮಿ ಲುಕ್ ಕೊಡ್ತಾ ಇರುತ್ತೆ. ಆ ರೀತಿ ಒಂದು ಲುಕ್ ಅನ್ನ ನಾನು ಈ ಒಂದು ಟೀಸರ್ ನೋಡಿದೆ. ಅಂದ್ರೆ ಆ ಒಂದು ಫ್ರೇಮ್ಗಳು ಪ್ರತಿಯೊಂದು ಕ್ಲಾರಿಟಿ ಇತ್ತು. ಪಳ ಅಂತ ಹೊಳಿತಾ ಇದ್ದು, ಫಳ ಅಂತ ಹೊಳಿತಾ ಇದ್ದು. ಏನ್ ಗುರು ಒಳ್ಳೆ AI ಮಾಡಿರಲ್ವಾ, ಆ ರೀತಿ ಒಳ್ಳೆ ಇದೆಯಲ್ಲ, ಇದು ಫಳ ಅಂತ ಹೊಳಿತಾ ಇದೆಯಲ್ಲ, ಆ ರೀತಿ ಫೀಲ್ ಕೊಡ್ತು. ಟೋಟಲ್ ಆಗಿ ನನಗೆ ಇನ್ನೊಂದು ಗೌಡ್ರೆ, ಅರ್ಜುನ್ ಜನಿ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ದೇವ್ರೇ, ಇವ್ರು ಅದೇನು ಅಂತಾರಲ್ಲ, ನೋಡೋದಕ್ಕೆ ಮಾತ್ರ ಕುಳ್ಳ ಅಷ್ಟೇ. ಇವರಲ್ಲಿರುವಂತ ಟ್ಯಾಲೆಂಟ್ ಗುರು ಎಕ್ಸ್ಟ್ರೀಮ್ ಲೆವೆಲ್ ಗುರು. ಯಾಕೆಂದ್ರೆ 45 ಟೀಸರ್ ಗ್ಲಿಂಪರ್ಸ್ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ಅವ್ರ ತಾಕತ್ತಿನ ಎಂತದ್ದು ಅಂತ. ಮ್ಯೂಸಿಕಲ್ ಮಾತ್ರ ಮೊದ್ಲಿಂದಾನೇ ಗೊತ್ತಿದೆ. ಯಾಕಂದ್ರೆ ಬಜರಂಗಿ ಅಂತಂತ ಸಿನಿಮಾಗಳನ್ನ ಇಟ್ಟು ಕೊಟ್ಟಂತ ಒಬ್ಬ ನಿರ್ದೇಶಕ ಅಂದ್ರೆ ನಮ್ಮ ಅರ್ಜುನ್ ಜನಿ ಅವರು. ಇಟ್ಟು ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅವರು. ಸೊ ಇದ್ರಲ್ಲೂ ಅಷ್ಟೇನೆ, ಯಾವ್ದು ನಮ್ಮ KD ಸಿನಿಮಾದಲ್ಲೂ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇನ್ನ ನಮ್ ಪ್ರೇಮ್ ಬಗ್ಗೆ ಅವಾಗ್ಲೇ ಹೇಳ್ದೆ, ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು, ಅವ್ರಿಗೆ ವಯಸ್ಸಾಗಿದೆ ಅನ್ನೋ ತರನೇ ಕಾಣಿಸ್ತಾ ಇಲ್ಲ. ಅಲ್ಲೇ ಮಿನಿಮಮ್ 44 ಲೆಕ್ಕಾಚಾರ ಆದ್ರೂನು ಇನ್ನು ಈಗ್ಲೂ ಮಾಮೂಲಿ ಒಂದ್ 25-30 ವರ್ಷದ ಹುಡುಗ ಕಂಡಂಗೆ ಕಾಣಿಸ್ತಾರೆ ನಮ್ ಪ್ರೇಮ್ ಅವರು. ಬಹಳ ಅದ್ಭುತವಾಗಿದೆ. ಒಟ್ಟಾರೆಯಾಗಿ ಟೀಮ್ ಎಲ್ಲಾ ಸೇರ್ಕೊಂಡು ವಿಭಿನ್ನವಾದಂತ ಪ್ರಯತ್ನಕ್ಕೆ ಕೊಟ್ಟು ನಮ್ಮ ಸ್ಯಾಂಡಲ್ವುಡ್ ನ ಇನ್ನೊಂದು ಕಡೆಗೆ ತಗೊಂಡು ಹೋಗೋದಕ್ಕೆ ಈ ಒಂದು ಸಿನಿಮಾನು ಕೂಡ ಮೈಲುಗಲ್ಲಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಎಸ್ ಸರ್, ನಿಮ್ಗೇನ್ ಅನ್ನಿಸ್ತು? ನಿಮ್ಗೆ ಏನಾದ್ರು ಹೇಳೋದಿದ್ಯಾ ಗೌಡ್ರೆ? ಇನ್ನೂ ಏನಾದ್ರು ಡಿಫ್ರೆಂಟ್? ಇಲ್ಲ, ನನಗೆ ಟೋಟಲಿ ಟೀಸರ್ ನೋಡಿದಾಗ ಓಕೆ ಚೆನ್ನಾಗಿದೆ. ಆದ್ರೆ ಕೆಲವೊಂದು ಎಲ್ಲೋ ಮರುಕಳಿಸ್ತು. ಏನಂತಂದ್ರೆ KGF ಅಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರ್ತಾರೆ. ಈ ರೀತಿ ಇದ್ರಲ್ಲೂ ನಮ್ಮ ರವಿಶಂಕರ್ ಅವರು ಆಕ್ಚುಲಿ ಕೊನೆ ಭಾಗದಲ್ಲಿ, ಒಂದು ಟೀಸರ್ ನ ಕೊನೆ ಭಾಗದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದಾರೆ. ಎಲ್ಲೋ ಆ ರೀತಿ ಮತ್ತೆ ಎಲ್ಲೋ ಆ ರೀತಿ ಒಂದು ದೊಡ್ಡ ಸಿನಿಮಾ ಮಾಡ್ಬೇಕು ಅಂತ ಇದನ್ನು ಆ ಒಂದು ಪ್ರಯತ್ನ ಪಟ್ರು ಅಂತ ಒಂದು ಕಡೆ ಅನಿಸ್ತು. ಅದೊಂದು ಬಿಟ್ರೆ ಇನ್ನೊಂದು ಏನ್ ಅನಿಸ್ತು ಅಂದ್ರೆ, ನನಗೆ ಆಕ್ಚುಲಿ ಮಾರ್ಟಿನ್ ಅಲ್ಲಿ ನಮ್ಮ ಇವ್ರನ್ನ ನೋಡಿದ್ವಿ,
ನಮ್ಮ ಯಾರನ್ನ ಧ್ರುವ ಸರ್ಜಾ ಅವ್ರನ್ನ ನೋಡಿದ್ವಿ. ಅಲ್ಲಿದ್ದಂತ ಕೆಲವೊಂದು ಸೀನ್ಸ್ ಗಳಾಗಿರ್ಬೋದು, ಅವರ ಒಂದು ಹಾವಭಾವ ಆಗಿರ್ಬೋದು, ಅದು ಇಲ್ಲೊಂದ್ ಸ್ವಲ್ಪ ಮರುಕಳಿಸ್ತಾನೋ ಅಂತ ಅನಿಸ್ತು. ಅವೆರಡು ಬಿಟ್ರೆ ಟೋಟಲ್ ಆಗಿ ಟೀಸರ್ ಸಖತ್ತಾಗಿದೆ. ಆದ್ರೆ ಈ ಒಂದು ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ಆಕ್ಚುಲಿ ಯಾಕೆ ತುಂಬಾ ಕ್ಯೂರಿಯಾಸಿಟಿ ಸಿನಿಮಾ ಅಂತಂದ್ರೆ, ಇಲ್ಲಿ ನೀವ್ ಹೇಳ್ದಂಗೆ ಲೆಜೆಂಡ್ಸ್ 3 ಜನ 4 ಜನ ಹೀರೋಗಳೇ ಅವರೆಲ್ಲ ಅಲ್ವಾ. ನಮ್ಮ ರಮೇಶ್ ಅವರಾಗಿರ್ಬೋದು, ರವಿಚಂದ್ರನ್ ಅವರಾಗಿರ್ಬೋದು, ಧ್ರುವ ಅವರಾಗಿರ್ಬೋದು, ಸಂಜಯ್ ದತ್ ಅವರಾಗಿರ್ಬೋದು, ಇಂತ ಅದ್ಭುತವಾದ ಕಲಾವಿದರನ್ನ ಇಟ್ಕೊಂಡು ಹೆಂಗಿರ್ಬಹುದು ಅಂತ ಅನ್ನೋದು ಒಂದು ಕ್ಯೂರಿಯಾಸಿಟಿ ಅಂತ ಇದ್ದೇ ಇದೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ. ಅಲ್ಲ ಮತ್ತೆ ಕಾಯ್ತಾ ಇದ್ದೀವಿ ಅನ್ನೋದು ಎಷ್ಟು ಸತ್ಯವೋ, ನಮ್ಮ ಪ್ರೇಮ್ ಅವರು ಇವಂತವ್ರನ್ನೆಲ್ಲಾರು ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳನ್ನ ಹಾಕೊಂಡು ಸಿನಿಮಾ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಓಕೆನಾ, ಅದು ಬಿಗ್ ಟಾಸ್ಕ್ ಏನೆ. ಸೊ ಇಂಥವ್ರನ್ನೆಲ್ಲಾರನು ಇಟ್ಕೊಂಡು ಸಿನಿಮಾ ಮಾಡಿರೋದೇ ಒಂದು ಬಿಗ್ ಟಾಸ್ಕ್. ಸೊ ನಾವಿಬ್ರು ಹೇಳೋದು ಅದನ್ನೇ, ಅದ್ಭುತವಾಗಿ ಐತೆ ಟೀಸರ್. ಮಾರ್ಟಿನ್ ಟೀಸರ್ ಕೂಡ ಬಹಳ ಅದ್ಭುತವಾಗಿತ್ತು. ಓಕೆನಾ, ನಮ್ ಜನಗಳು ಮಾರ್ಟಿನ್ ಸಿನಿಮಾನು ಕೂಡ ಬಹಳ ಚೆನ್ನಾಗಿತ್ತು. ನಮ್ ಜನಗಳು ತಗೊಳ್ಳೋ ರೀತಿ ರಿವಾಜ್ಗಳ ಮೇಲೆ ಮಿಸ್ ಆಯ್ತು. ಈ ಸಿನಿಮಾ ಬಹಳ ಚೆನ್ನಾಗಿದೆ. ಹಳೆ ಕತೆ ಹೇಳೋದಕ್ಕೆ ಹೋಗ್ತಾ ಇದಾರೆ ಪ್ರೇಮ್ ಅವರು. ಮತ್ತೆ ಇದನ್ನೆಲ್ಲಾ ನೋಡಿದಾಗ ಒಂದು ರಿಯಲ್ ಸ್ಟೋರಿ ಅನ್ನೋ ಫೀಲ್ ಬರುತ್ತೆ. ಕಾಮನ್ ಆಗಿ ನೋಡಿದಾಗ ಒಂದು ರಿಯಲ್ ಸ್ಟೋರಿ, ರಿಯಲ್ ಬೇಸ್ಡ್ ಕತೆ ತಗೊಂಡು ಇದಕ್ಕೊಂದ್ ಸ್ವಲ್ಪ ಮಸಾಲಾ ಗಿಸಾಲ ಏನಾದ್ರು ಹಾಕಿ ಮಾಡಿದ್ದಾರೆ ಅನ್ನೋ ಫೀಲ್ ಬರುತ್ತೆ. ಎಸ್, ನಮ್ ಗೌಡ್ರಿ ಹೇಳಿದಾಗೆ ಎಲ್ಲಾರು ಅಣ್ಣ ತಮ್ಗಳಾಗಿ ನನ್ ಮಗೊಂದು ಅಣ್ಣ ತಮ್ಗಳಿಗೆ ಏನೋ ತೊಂದರೆ ಕೊಟ್ಟಿರೋದಕ್ಕೆ ಅಣ್ಣ ತಮ್ಗಳೆಲ್ಲ ಸಿಡಿದು ನಿಂತ್ಕೊಂಡು, ಅಥವಾ ಅಣ್ಣ ತಮ್ಗಳ ಜೊತೆ ಜಗಳ ಆಯ್ತಾ, ಅಣ್ಣ ತಮ್ಗಳೇನೆ ಜಗಳ ಆಡ್ಕೊಂಡು ವಿರೋಧಿಗಳಾಗ್ತಾರ, ಅವರೇ ಹೀರೋಗಳು ಅವರೇ ವಿಲನ್ಗಳು ಅವರೇ ಅನ್ನೋ ತರದಲ್ಲಿ ಆಗತ್ತಾ, ಅಥವಾ ಅಣ್ಣ ತಮ್ಗಳಿಗೆ ಎಲ್ರು ತೊಂದರೆ ಕೊಟ್ಟಿರೋದ್ರಿಂದ, ಅಂದ್ರೆ ಸಂಜಯ್ ದತ್ ಆಗ್ಲಿ, ರವಿಶಂಕರ್ ಅವರಾಗ್ಲಿ, ರವಿಶಂಕರ್ ಅವ್ರ ವಾಯ್ಸ್ ಬಂದಿರೋದ್ರಿಂದ ಅವ್ರ ಹೆಸರು ತಗೊಂತಾ ಇದೀವಿ. ಎಸ್, ರವಿಶಂಕರ್ ಅವ್ರಾಗ್ಲಿ, ಇನ್ನೂ ಅನೇಕರು ಎಲ್ಲ ತೊಂದರೆ ಕೊಟ್ಟಿರೋದ್ರಿಂದ, ಯಾರಿಗೆ ಧ್ರುವ ಸರ್ಜಾಗಾಗ್ಲಿ, ರಮೇಶ್ ಅರವಿಂದ್ ಅವ್ರಿಗಾಗ್ಲಿ, ರವಿಚಂದ್ರನ್ ಅವ್ರಿಗಾಗ್ಲಿ ತೊಂದರೆ ಕೊಟ್ಟಿರೋದ್ರಿಂದನ ಈ 3 ಜನ ಅಣ್ಣ ತಮ್ಗಳು ಏನಾದ್ರು ಸಿಡಿದು ಹೇಳುವಂತ ಸ್ಟೋರಿ ಇದೆಯಾ ಅಂದ್ರೆ ಕುತೂಹಲ ಅಂತೂ ಮೂಡಿಸೋದಂತೂ ಸರ್ವೇ ಸಾಧಾರಣ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿಮ್ಗೆ ಏನನ್ನಿಸ್ತು ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.